ಫ್ರೆಂಡ್ಸ್, ನೀವು ಡಿಗ್ರಿ ಅಥವಾ ಡಿಪ್ಲೊಮಾವನ್ನ ಮುಗಿಸಿ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನೀವು ಮುಂದೇನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ರೆ ಡೋಂಟ್ ವರಿ ಫ್ರೆಂಡ್ಸ್, ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಹೇಳ್ತಾ ಇದ್ದೀನಿ. ಸರ್ಕಾರವು ಹೇಳಿರುವಂತ 5 ಗ್ಯಾರಂಟಿ ಯೋಜನೆಗಳಲ್ಲಿ ಈಗಾಗಲೇ ಸರ್ಕಾರವು 4 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಫೈನಲಿ ಆಗಿ ಯುವ ನಿಧಿ ಯೋಜನೆಯ ಬಗ್ಗೆ ಕೂಡ ಸರ್ಕಾರವು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದೆ. ಹೌದು ಫ್ರೆಂಡ್ಸ್, ನೀವು ಕೂಡ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ರೆ ನೀವು ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಪ್ರತಿ ತಿಂಗಳು ಅಮೌಂಟ್ ಅನ್ನ ಪಡೆದುಕೊಳ್ಳಿ. ಹಾಗಾದ್ರೆ ಫ್ರೆಂಡ್ಸ್, ಯಾರೆಲ್ಲ ಈ ಸ್ಕೀಮ್ಸ್ ಗೆ ಎಲಿಜಿಬಲ್ ಇರ್ತಾರೆ, ಈ ಸ್ಕೀಮ್ಸ್ ಗೆ ಅಪ್ಲೈ ಮಾಡ್ಬೇಕಂತ ಇದ್ರೆ ಏನೇನ್ ಕಂಡೀಷನ್ಸ್ ಗಳಿವೆ, ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಇವೆಲ್ಲವುಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಶಾರ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ ಚಾನೆಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನೆಲ್ ಸಪೋರ್ಟ್ ಮಾಡಿ. ಸೊ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯುವ ನಿಧಿ ಯೋಜನೆಯು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ 5ನೇ ಯೋಜನೆಯಾಗಿದ್ದು ಡಿಗ್ರಿ ಹಾಗೆ ಡಿಪ್ಲೊಮಾ ಮುಗಿಸಿದ ಸ್ಟೂಡೆಂಟ್ಸ್ ಗಳಲ್ಲಿ ಇನ್ನೂ ಯಾರು ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಸ್ಟೂಡೆಂಟ್ಸ್ ಗಳಿಗೆ ಸರ್ಕಾರವು ಪ್ರತಿ ತಿಂಗಳು ಡಿಗ್ರಿ ಮುಗಿಸಿದವರಿಗೆ 3,000 ಹಾಗೆ ಡಿಪ್ಲೊಮಾ ಮುಗಿಸಿದವರಿಗೆ 1,500 ರೂಪಾಯಿಗಳನ್ನ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಫ್ರೆಂಡ್ಸ್, ಈ ಯೋಜನೆಯು ಇದೇ ತಿಂಗಳಿನ 26ನೇ ತಾರೀಕಿನಿಂದ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕುವ ಪ್ರಕ್ರಿಯೆ ಸ್ಟಾರ್ಟ್ ಆಗಲಿದ್ದು ಜಾಬ್ ಸರ್ಚ್ ಮಾಡ್ತಾ ಇರುವ ಸ್ಟೂಡೆಂಟ್ಸ್ ಗಳು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಫ್ರೆಂಡ್ಸ್, ನೀವು ಕೂಡ ಈ ಸ್ಕೀಮ್ಸ್ ಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಹಾಕ್ಬೇಕಂತ ಇದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ನೀವು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದೀರಾ, ಏನೇನ್ ಕಂಡೀಷನ್ಸ್ ಗಳಿವೆ, ಇವೆಲ್ಲವುಗಳನ್ನ ನಾನ್ ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯುವ ನಿಧಿ ಯೋಜನೆಗೆ ಸರ್ಕಾರವು 5 ಕಂಡೀಷನ್ಸ್ ಗಳನ್ನ ಇಟ್ಟಿದೆ. ಅದರಲ್ಲಿ ಫಸ್ಟ್ ಕಂಡೀಷನ್ 2023ರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿದ ನಂತರ 6 ತಿಂಗಳವರೆಗೆ ಕೆಲಸ ಸಿಗದವರಾಗಿರಬೇಕು. ಹಾಗೆ 2022-21 ಹೀಗೆ ಹಿಂದಿನ ವರ್ಷಗಳಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿ ಇನ್ನೂ ನಿರುದ್ಯೋಗಿ ಆಗಿರೋರು ಈ ಯೋಜನೆಯ ಲಾಭ ಪಡೆಯೋಕೆ ಆಗಲ್ಲ. ಅಂದ್ರೆ ಫ್ರೆಂಡ್ಸ್, ರೀಸೆಂಟ್ ಆಗಿ ಪಾಸ್ಔಟ್ ಆದ 6 ತಿಂಗಳಾಗಿರುವ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿದ ಸ್ಟೂಡೆಂಟ್ಸ್ ಗಳು ಮಾತ್ರ ಈ ಸ್ಕೀಮ್ಗೆ ಎಲಿಜಿಬಲ್ ಇರ್ತಾರೆ. ಸೆಕೆಂಡ್ ಕಂಡೀಷನ್, ಸ್ವ ಉದ್ಯೋಗಿ ಆಗಿರಬಾರ್ದು. ಅಂದ್ರೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆದ ಬಳಿಕ ಸ್ವಂತ ಉದ್ಯೋಗ ಅಥವಾ ಓನ್ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಅದರ ಜೊತೆಗೆ ಯುವ ನಿಧಿ ಹಣಕ್ಕೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ. ಅಂದ್ರೆ ನೀವು ರೀಸೆಂಟ್ ಆಗಿ ಡಿಗ್ರಿಯನ್ನ ಪಾಸ್ಔಟ್ ಆದ ಸ್ಟೂಡೆಂಟ್ಸ್ ಗಳಾಗಿದ್ದು ನೀವೇನಾದ್ರೂ ಓನ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದು ಈ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ. ನೆಕ್ಸ್ಟ್ ಥರ್ಡ್ ಕಂಡೀಷನ್ ಏನಂದ್ರೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಿರ್ಬಾರ್ದು. ಅಂದ್ರೆ ಉನ್ನತ ಶಿಕ್ಷಣ ಪಡಿತಾ ಇರುವ ಸ್ಟೂಡೆಂಟ್ಸ್ ಗಳು ಯುವ ನಿಧಿಗೆ ಅರ್ಜಿಯನ್ನ ಹಾಕುವಂತಿಲ್ಲ. ಅಂದ್ರೆ ನೀವು ರೀಸೆಂಟ್ ಆಗಿ ಡಿಗ್ರಿ ಅಥವಾ ಡಿಪ್ಲೊಮಾನ ಮುಗಿಸಿ ಹೈಯರ್ ಎಜುಕೇಶನ್ ಏನಾದ್ರೂ ಮಾಡ್ತಾ ಇದ್ರೆ ಈ ಯೋಜನೆಗೆ ನೀವು ಎಲಿಜಿಬಲ್ ಇರಲ್ಲ. ನೆಕ್ಸ್ಟ್ ಫೋರ್ತ್ ಕಂಡೀಷನ್, ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೇಕು ಅಥವಾ ಪಾಸ್ ಆಗಿರ್ಬೇಕು. ಅರ್ಧಕ್ಕೆ ನಿಲ್ಲಿಸಿದವರು ಈ ಯೋಜನೆಯ ಫಲಾನುಭವಿಗಳಾಗಲ್ಲ. ಅಂದ್ರೆ ಸರ್ಕಾರ ಹೇಳಿರುವ ಹಾಗೆ ನೀವು ಡಿಗ್ರಿ ಅಥವಾ ಡಿಪ್ಲೊಮಾವನ್ನ ಕಂಪ್ಲೀಟ್ ಆಗಿ ಮುಗಿಸಿರ್ಬೇಕು ಅಥವಾ ಎಲ್ಲ ಸೆಮ್ ಗಳಲ್ಲಿ ನೀವು ಪಾಸ್ ಆಗಿರ್ಬೇಕು. ಅಂದ್ರೆ ಮಾತ್ರ ನೀವು ಈ ಸ್ಕೀಮ್ಸ್ ಗೆ ಎಲಿಜಿಬಲ್ ಇರ್ತೀರಾ. ಫೈನಲಿ ಫಿಫ್ತ್ ಕಂಡೀಷನ್ಸ್ ಏನಂದ್ರೆ ಈ ಸ್ಕೀಮ್ಸ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರುವ ಯುವ ನಿಧಿಯು ಮೇನ್ ಆಗಿ ಕರ್ನಾಟಕದವರಾಗಿರ್ಬೇಕು. ಹಾಗೆ ಕನಿಷ್ಠ 6 ವರ್ಷ ಕರ್ನಾಟಕದಲ್ಲಿ ಓದಿರ್ಬೇಕು. 6 ವರ್ಷ ಅಂದ್ರೆ ಡಿಗ್ರಿ ಓದಿ ನಿರುದ್ಯೋಗಿ ಆಗಿರೋರು SSLC, PUC ಮತ್ತು ಡಿಗ್ರಿಯನ್ನ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಡಿಪ್ಲೊಮಾ ಓದಿ ನಿರುದ್ಯೋಗಿ ಆಗಿರೋರು 8, 9, 10ನೇ ತರಗತಿ ಹಾಗೆ +2 ಅನ್ನ ಕರ್ನಾಟಕದಲ್ಲೇ ಪಾಸ್ ಆಗಿರ್ಬೇಕು. ಅಂತ ಸ್ಟೂಡೆಂಟ್ಸ್ ಗಳು ಮಾತ್ರ ಈ ಯುವ ನಿಧಿ ಯೋಜನೆಗೆ ಎಲಿಜಿಬಲ್ ಇರ್ತೀರಾ. ಫ್ರೆಂಡ್ಸ್, ಈಗ ನಾನ್ ಹೇಳಿರುವಂತ 5 ಕಂಡೀಷನ್ಸ್ ಗಳಲ್ಲಿ ಯಾರು ಎಲಿಜಿಬಲ್ ಇರ್ತೀರಾ ಆ ಎಲ್ಲ ನಿರುದ್ಯೋಗಿ ಫಲಾನುಭವಿಗಳು ಈ ಯುವ ನಿಧಿ ಯೋಜನೆಗೆ 100% ಆಗಿ ಎಲಿಜಿಬಲ್ ಇರ್ತಾರೆ. ಹಾಗೆ ಫ್ರೆಂಡ್ಸ್, ಈ ಯುವ ನಿಧಿ ಯೋಜನೆಗೆ ನೀವು ಎಲಿಜಿಬಲ್ ಇದ್ದು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಅಂತ ನಾನ್ ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, CET ನಂಬರ್ ಹಾಗೆ ಆಧಾರ್ ಕಾರ್ಡ್ ಇದ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ನೀವು ಈ ಸ್ಕೀಮ್ಗೆ ಆನ್ಲೈನ್ ಅಲ್ಲಿ ಸಕ್ಸಸ್ಫುಲಿ ಆಗಿ ರಿಜಿಸ್ಟ್ರೇಷನ್ ಅನ್ನ ಮಾಡಿ ಯುವ ನಿಧಿ ಯೋಜನೆಯ ಫೆಸಿಲಿಟಿಯನ್ನ ಪಡೆದುಕೊಳ್ಳಬಹುದು. ಹಾಗಾಗಿ
ಯಾರೆಲ್ಲ ಈ ಸ್ಕೀಮ್ಸ್ ಗೆ ಎಲಿಜಿಬಲ್ ಇದ್ದಾರೆ, ಯಾರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಗಳಿವೆ, ಅವರು ತಪ್ಪದೆ ಈ ಸ್ಕೀಮ್ಸ್ ಗೆ ಆನ್ಲೈನ್ ಅಲ್ಲಿ ಅಥವಾ ಆಫ್ಲೈನ್ ಅಲ್ಲಿ ರಿಜಿಸ್ಟರ್ ಅನ್ನ ಮಾಡ್ಕೊಳ್ಳಿ. ಆನ್ಲೈನ್ ಅಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ ಥ್ರೂ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕಾಗತ್ತೆ. ಆಫ್ಲೈನ್ ಅಲ್ಲಿ ನೀವೇನಾದ್ರೂ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕಂತ ಇದ್ರೆ ನಿಮ್ಮ ಹತ್ತಿರವಿರುವ ಕರ್ನಾಟಕ 1, ಗ್ರಾಮ್ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಾನು ಅವಾಗ್ಲೇ ಹೇಳಿರುವಂತ ಎಲ್ಲಾ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿ ಬರಬಹುದು. ಫ್ರೆಂಡ್ಸ್, ಈ ಯುವ ನಿಧಿ ಯೋಜನೆಯು ಇದೇ ತಿಂಗಳು ಅಂದ್ರೆ ಡಿಸೆಂಬರ್ 26ರಿಂದ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕುವ ಪ್ರಕ್ರಿಯೆ ಸ್ಟಾರ್ಟ್ ಆಗಲಿದೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಗೆ ನೀವು ಮನೇಲೆ ಕೂತ್ಕೊಂಡು ಸೇವಾ ಸಿಂಧು ಪೋರ್ಟಲ್ ಥ್ರೂ ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದಂತ ಕಂಪ್ಲೀಟ್ ಪ್ರೊಸೀಜರ್ ಅನ್ನ ಆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹಾಗಾಗಿ ಆ ವಿಡಿಯೋನ ಕೂಡ ಯಾರು ಮಿಸ್ ಮಾಡದೆ ನೋಡಿ. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೂ ಕೂಡ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನ್ ಅಪ್ಲೋಡ್ ಮಾಡುವ ವಿಡಿಯೋ ನಿಮ್ಗೆ ಬೇಗನೆ ತಲುಪತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.